ವೀಕ್ಷಕರೇ ನಮಸ್ಕಾರ. ನಾನು ಬದ್ರುದ್ದೀನ್ ಮಾಣಿ. ಕೇಂದ್ರದ ಬಿಜೆಪಿ ನಾಯಕ ಉನ್ನತ ನಾಯಕರಾದಂಥ ಗೃಹ ಸಚಿವ ಅಮಿತ್ ಶಾ ರಾಜ್ಯ ಪ್ರವಾಸ ಮಾಡಿ ವಾಪಸ್ ಹೋಗಿದ್ದಾರೆ. ಅವರು ಬಂದ ಕಾರ್ಯಕ್ರಮ ಸುಗಮವಾಗಿ ಸುಲಲಿತವಾಗಿ ಮುಗಿಸ್ಕೊಂಡು ವಾಪಸ್ ಹೋಗಿದ್ದಾರೆ ಅಂಥೇಳಿ ಬಹುತೇಕ ಬಿಜೆಪಿ ನಾಯಕರು ನಿಟ್ಟುಸಿರುಬಿಟ್ಟಿದ್ದಾರೆ. ಕಾರ್ಯಕ್ರಮ ಎಲ್ಲ ಚೆನ್ನಾಗಾಯ್ತಲ್ಲ, ಯಾವುದೇ ಗೊಂದಲ ಆಗಿಲ್ವಲ್ಲ, ಯಾವುದೇ ಸಮಸ್ಯೆಗಳಾಗಿಲ್ವಲ್ಲ ಅಂತ ಅಷ್ಟೇ ಅಂಥೇಳಿ ಬಹುತೇಕ ರಾಜ್ಯದ ನಾಯಕರು ನಿಟ್ಟುಸಿರು ಬಿಟ್ಟಿದ್ದಾರೆ. ಯಾಕೆ ಹೀಗೆ ಹೇಳ್ತಿದ್ದೀನಿ ಅಂದರೆ, ಅಮಿತ್ ಶಾನ ಕಂಡ್ರೆ ಎಲ್ಲ ಬಹುತೇಕ ನಾಯಕರಿಗೆ ಭಯ ಇದೆ. ಯಾಕಂದರೆ ಅವರು ಹಾಗೆ ಇಟ್ಕೊಂಡಿದ್ದಾರೆ. ಅವರು ಅಂದರೆ ಬಿ ಜೆ ಪಿಯಲ್ಲಿ ಒಂದು ರೀತಿ ಸರ್ವೋಚ್ಚ ನಾಯಕ, ಅವ್ರು ಹೇಳಿದ್ದೇ ಆಗತ್ತೆ ಅನ್ನೋ ಗೊತ್ತಿದ್ದಂಥ ಬಹುತೇಕ ಬಿ ಜೆ ಪಿ ನಾಯಕರು ಅವರ ಭೇಟಿಯನ್ನು ಲಘುವಾಗಿ ತಗೊಳ್ಳೋ ಪ್ರಶ್ನೆಯೇ ಇಲ್ಲ. ಯಾಕೆಂತ ಹೇಳಿದ್ರೆ ಅವರು ಕೇವಲ ಅವರ ದೇಹ ಭಾಷೆಯಲ್ಲೇ ಎಲ್ಲರನ್ನೂ ನಿಯಂತ್ರಣಕ್ಕೆ ಇಟ್ಕೊಂಡಿದ್ದಾರೆ. ಅವ್ರಿಗೆ ಜಾಸ್ತಿ ಮಾತಾಡೋಲ್ಲ, ಕೇವಲ ಕಣ್ಣು ಕೈ ಸನ್ನೆಯಲ್ಲೇ ಇಡೀ ನಿಯಂತ್ರಿಸುವಂಥ ಶಕ್ತಿ ಬಿ ಜೆ ಪಿಯಲ್ಲಿ ಇರುವಂಥ ಒಂದು ವ್ಯಕ್ತಿ ಅಮಿತ್ ಶಾ. ಹಾಗಾಗಿ ಅವರ ಭೇಟಿಯ ಸಂದರ್ಭದಲ್ಲಿ ಯಾವುದೇ ಗೊಂದಲಗಳಾಗದಿರಲಿ, ಸುಗಮವಾಗಿ ಸುಲಲಿತವಾಗಿ ನಡೀಲಿ ಅನ್ನೋ ನಿಟ್ಟಿನಲ್ಲಿ ಬಹಳ ಎಚ್ಚರಿಕೆಯನ್ನು ರಾಜ್ಯ ಬಿ ಜೆ ಪಿ ಮತ್ತು ರಾಜ್ಯ ಸರ್ಕಾರ ಇಟ್ಟಿತ್ತು ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಒಂದಂತೂ ನಿಜ, ಪ್ರಧಾನಿ ಭೇಟಿಗಿಂತಲೂ ಹೆಚ್ಚು ಭದ್ರತೆ, ಎಲ್ಲ ವ್ಯವಸ್ಥೆಗಳು, ಇನ್ನಿತರ ಎಲ್ಲ ಸುಗಮ ಸಂಚಾರ ಇರ್ಬೋದು, ಇನ್ನಿತರ ಎಲ್ಲ ಹಾಸ್ಪಿಟಾಲಿಟಿ ಇರ್ಬೋದು, ಇದನ್ನೆಲ್ಲ ಮಾಡಿದ್ದಾರೆ ಅನ್ನೋ ವಿಚಾರ ಮಾತ್ರ ಗುಟ್ಟಾಗಿ ಉಳಿದಿಲ್ಲ. ನಾನು ಹೇಳಿದ್ನಲ್ಲ, ಕಾರಣ ಇಷ್ಟೇ. ಈಗ ಹಾಗಾಗಿ ಅವರ ಭೇಟಿ ವೇಳೆ ಎಲ್ಲ ಬಿ ಜೆ ಪಿ ನಾಯಕರು ಭಾಳ ಸ್ಟಿಫ್ ಆಗಿದ್ರು. ಯಾರು ಲವಲವಿಕೆಯಿಂದ ಇದ್ದಿದ್ದಾಗಲಿ ನಾವು ಕಾಣಲಿಲ್ಲ. ಒಂಥರ ದೇಹ ಎಲ್ಲ ಒಂಥರ ಅಟೆನ್ಷನಲ್ಲಿದ್ದರು. ಯಾರ ಮುಖದಲ್ಲಿ ನಗು ಮುಖ ಇರಲಿಲ್ಲ, ಒಂಥರ ಮಂದಹಾಸ ಯಾರ ಹತ್ರ ಇರಲಿಲ್ಲ. ಅವರ ಭೇಟಿ ಸಂದರ್ಭದಲ್ಲಿ ಅಥವಾ ಅವ್ರ ಜೊತೆಯಲ್ಲಿ ಸೇರುವಂಥ ಕಾರ್ಯಕ್ರಮಗಳ ಜೊತೆಯಲ್ಲಿ ಇರ್ಬೋದು, ಇನ್ನಿತರ ಕಡೆ ಭಾಳ ಸ್ಟಿಫ್ ಆಗಿದ್ದರು. ಎಲ್ಲಿ ನಮ್ಮ ಮೇಲೆ ಅವ್ರ ದೃಷ್ಟಿ ಬೀಳುತ್ತಾ, ಅವರ ದೃಷ್ಟಿಗೆ ನಾವೆಲ್ಲ ಒಳಗಾಗ್ತೀವ ಅನ್ನೋ ಭೀತಿ ಭಯದಲ್ಲಿ ಇದ್ದಿದ್ದು ಅಂತೂ ನಿಜ. ಒಟ್ಟಿನಲ್ಲಿ ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ, ಅಮಿತ್ ಶಾ ಅವರ ಕರ್ನಾಟಕ ಭೇಟಿ ಅವ್ರ ಪ್ರಮುಖವಾದ 3-4 ಕಾರ್ಯಕ್ರಮ ಹಿನ್ನೆಲೆಯಲ್ಲಿ ಅವ್ರು ಬಂದಿರುವಂಥದ್ದು. ಖೇಲೋ ಇಂಡಿಯಾ ಇರ್ಬೋದು, ನೃಪತುಂಗ ಯೂನಿವರ್ಸಿಟಿ ಉದ್ಘಾಟನೆಗೆ ಇರ್ಬೋದು, ನ್ಯಾಟ್ಕರಿಟ್ ಅವ್ರ ಇಲಾಖೆ ಕೆಲವು ಕಾರ್ಯಕ್ರಮಗಳ ಉದ್ಘಾಟನೆ, ಬಸವ ಜಯಂತಿ ಕಾರ್ಯಕ್ರಮದಲ್ಲಿ ಅವ್ರು ಭಾಗವಹಿಸಿ ಅಧಿಕೃತ ಕಾರ್ಯಕ್ರಮಕ್ಕೆ ಬಂದಿದ್ದು ಅವರು ಆ ಉದ್ದೇಶಕ್ಕೆ. ಆದರೆ ಸುದ್ದಿಯಾಗಿದ್ದೇ ಬೇರೆ. ಅವ್ರು ಬಂದಿದ್ದಕ್ಕೆ ರಾಜಕೀಯ ಮಹತ್ವನೇ ಹೆಚ್ಚಿತ್ತು. ಯಾಕೆಂತ ಹೇಳಿದ್ರೆ, ಇತ್ತೀಚಿನ ಕರ್ನಾಟಕ ರಾಜ್ಯದ ರಾಜಕೀಯ ಅನಿಶ್ಚಿತತೆ ಅಂದರೆ ಬಿ ಜೆ ಪಿಯ ನಾಯಕತ್ವದ ವಿಚಾರದಲ್ಲಿ ಚರ್ಚೆ ಆಗುವಂಥ ಸಂದರ್ಭದಲ್ಲಿ ಅಮಿತ್ ಶಾ ಅವರ ಭೇಟಿ ಬಹಳ ಮಹತ್ವ ಪಡ್ಕೊಂಡಿತ್ತು ಅನ್ನೋದು ವಾಸ್ತವ. ಅವ್ರು ಬಂದಾಗ ಏನು ಮಾಡ್ತಾರೋ, ಏನು ಸಂದೇಶ ಕೊಡ್ತಾರೋ, ನಾಯಕತ್ವ ಬದಲಾವಣೆ ಆಗತ್ತಾ, ಏನು ಬದಲಾವಣೆಗಳಾಗ್ತವೆ, ಈ ರೀತಿಯ ಚರ್ಚೆಗಳಂತೂ ನಡೆದಿದ್ದು ನಿಜ. ಹಾಗಾದರೆ ಅವ್ರ ಭೇಟಿ ಆಯಿತು, ಸುಗಮವಾಗಿ ಎಲ್ಲ ಬಂದು ಹೋದರು, ಎಲ್ಲ ಕಾರ್ಯಕ್ರಮ ಸುಗಮವಾಗಿ ಆಗೋದು. ಆದರೆ ಅವ್ರು ಏನು ನಿರ್ಧಾರ ತೆಗೆದುಕೊಂಡ್ರು, ಅವ್ರು ಬಂದು ಹೋದ ನಂತರ ಮುಂದೆ ಏನು ಅನ್ನೋದು ಈಗ ಚರ್ಚೆ ವಸ್ತು. ಒಂದಂತೂ ಸಂದೇಶ ಅವ್ರು ಕೊಟ್ಟಂಗೆ ಕಾಣ್ತಾ ಇದೆ, ಬಹುತೇಕ ನಾಯಕತ್ವ ಬದಲಾವಣೆ ಇಲ್ಲ, ಕೆಲವು ಬದಲಾವಣೆಗಳಿದ್ದಾವೆ, ಅದು ಏನು ಅನ್ನೋದನ್ನು ಮುಂದಿನ ದಿನಗಳಲ್ಲಿ ಹೇಳ್ತೀನಿ ಅನ್ನೋ ಸೂಚನೆಯನ್ನು ಕೊಟ್ಟೋಗಿದ್ದಾರೆ ಅಂತ ಬಿ ಜೆ ಪಿ ವಲಯದಲ್ಲಿ ನಡೀತಿರುವ ಚರ್ಚೆ. ಹಾಗಾದರೆ ಅಮಿತ್ ಶಾ ಭೇಟಿ ಬಳಿಕ, ವಾಪಸ್ಸಾದ ಬಳಿಕ ಮುಂದೇನು, ನಾಯಕತ್ವ ಬದಲಾವಣೆಗೆ ಇರುವಂಥ ಏನು ಷರತ್ತು ಅಥವಾ ಮುಂದುವರಿಸಲಿಕ್ಕೆ ಇರುವ ಷರತ್ತುಗಳೇನು, ಸಂಪುಟ ಪುನರಚನೆ ಮಾಡ್ತಾರಾ ಅಥವಾ ಯಾರ ಹುದ್ದೆಗೆ ಏನು ಕೂತು ಬರುತ್ತೋ, ಯಾರು ಸಚಿವ ಸ್ಥಾನ ಕಳ್ಕೊತಾರೋ, ಯಾರು ಸಚಿವರಾಗ್ತಾರೋ, ಪಕ್ಷದಲ್ಲಿರೋ ಬದಲಾವಣೆಗಳು ಏನೇನು ಮಾಡ್ತಾರೋ, ಪದಾಧಿಕಾರಿಗಳಲ್ಲಿ ಏನೇನು ಹೊಸ ಜವಾಬ್ದಾರಿಗೆ ಯಾರು ಸಿಗುತ್ತೆ, ಇವೆಲ್ಲ ಚರ್ಚೆಗಳು ಆಗ್ತಾ ಇರುವಂಥದ್ದು. ಮೂಲಗಳ ಪ್ರಕಾರ ಎಲ್ಲ ಮಾಹಿತಿಗಳನ್ನು ಪಡ್ಕೊಂಡು ಅಮಿತ್ ಶಾ ಅವರು ವಾಪಸ್ಸಾಗಿದ್ದಾರೆ. ಪ್ರಧಾನಿಯವರು ವಿದೇಶ ಪ್ರವಾಸದಿಂದ ಬಂದ ನಂತರ ಒಂದು ಬಾರಿ ಚರ್ಚೆ ಮಾಡಿ ಸೂಕ್ತ ನಿರ್ಧಾರ ಮಾಡ್ಬೋದು ಅನ್ನೋದು ಈಗ ಚರ್ಚೆ ಆಗೋದು ಅಂತ ವಿಚಾರ. ಹಾಗಾದರೆ ಅವ್ರ ಮಾಹಿತಿ ಇರಲಿಲ್ವ, ಇಲ್ಲಿ ಬಂದು ಮಾಹಿತಿ ತೊಗೊಂಡು ಹೋಗ್ಬೇಕಾಗಿತ್ತಾ? ಇಲ್ಲ. ನಮಗೆ ಲಭ್ಯವಿರೋ ಮಾಹಿತಿ ಪ್ರಕಾರ ಕೇಂದ್ರದ ವರಿಷ್ಠರಿಗೆ, ಬಿ ಜೆ ಪಿ ನಾಯಕರಿಗೆ ಕರ್ನಾಟಕದಲ್ಲಿ ಏನಾಗ್ತಿದೆ, ಯಾರು ಚೆನ್ನಾಗಿ ಕೆಲಸ ಮಾಡ್ತಾರೆ, ಯಾರು ಚೆನ್ನಾಗಿ ಕೆಲಸ ಮಾಡ್ತಾ ಇಲ್ಲ, ಯಾರು ಪಕ್ಷ ಸಂಘಟನೆಗೆ ಪೂರಕವಾಗಿದ್ದಾರೆ, ಯಾರಿಂದ ಲಾಭ ಆಗುತ್ತೆ, ಯಾರು ನಷ್ಟ ಆಗುತ್ತೆ ಅನ್ನೋ ಪರಿಪೂರ್ಣವಾದ ಮಾಹಿತಿ, ಅಂಕಿಅಂಶಗಳು ಅವ್ರ ಜೊತೆಯಲ್ಲಿ ಇದೆ. ಇತ್ತೀಚೆಗೆ ಕೆಲವು ಬಿ ಜೆ ಪಿ ನಾಯಕರೇ ಹೇಳೋ ಪ್ರಕಾರ ಒಂದಷ್ಟು ಪ್ರಮುಖರು ಇಲ್ಲಿ ಬಂದು ಸಮೀಕ್ಷೆ ಮಾಡಿಕೊಂಡು ಇತ್ತೀಚಿನ ಸ್ಥಿತಿಗತಿಗಳನ್ನ ಅವರು ವರದಿ ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲ ವರದಿಗಳು, ಬ್ಲೂ ಪ್ರಿಂಟ್ ಎಲ್ಲವೂ ಅವರ ಬಳಿ ಇದೆ ಅನ್ನೋದು ಒಂದು ವಾಸ್ತವ. ಇನ್ನೊಂದು ಮಾತು ಏನು ಅಂತ ಹೇಳಿದ್ರೆ, ಅಮಿತ್ ಶಾ ಅವರು ಭೇಟಿ ಸಂದರ್ಭದಲ್ಲಿ ಇವರ ನಡ್ಕೊಂಡಿರೋ ರೀತಿಯನ್ನು ನಾನು ಹೇಳೋದಾದರೆ, ರಾಜಕೀಯದಲ್ಲಿ ಈ ರೀತಿ ನಿಯಂತ್ರಣ ಮಾಡ್ಕೊಳ್ಳೋದು ಇದೆಯಲ್ಲ, ಅಂದರೆ ಒಂದು ಕಟ್ಟುನಿಟ್ಟಾಗಿ ಒಂದು ಶಿಸ್ತು ಮತ್ತು ಸಂಘಟನೆಯನ್ನು ಚುರುಕುಗೊಳಿಸುವಂಥ ನಿಟ್ಟಿನಲ್ಲಿ ಅವರು ಮುಂದಡಿಗಿಡ್ತ ರೀತಿ ಇದೆಯಲ್ಲ, ನಿಜಕ್ಕೂ ಒಂದು ರೀತಿಯಲ್ಲಿ ರಾಜ್ಯ ಬಿ ಜೆ ಪಿಯಲ್ಲಿ ಒಂದು ರೀತಿಯಲ್ಲಿ ಅವರು ಬಂದರೆ ಒಂದು ಸಂಚಲನ
ಉಂಟಾಗೋದು ಅಂತ ನಿಜ. ಯಾಕೆಂತಂದರೆ ಒಂದು ರಾಜಕೀಯ ಪಕ್ಷಕ್ಕೆ ಆ ಥರದೊಬ್ಬರು ನಾಯಕರು ಬೇಕಾಗುತ್ತೆ. ಯಾಕೆ ನಾವು ನೋಡ್ತಾ ಇದ್ದೀವಿ ಬೇರೆ ಬೇರೆ ಸಂದರ್ಭಗಳು ಬೇರೆ ರಾಜಕೀಯ ಪಕ್ಷಗಳು ನೋಡ್ತೀವಿ, ನಿಯಂತ್ರಣನೇ ಇರೋದಿಲ್ಲ ವರಿಷ್ಠರಿಗೆ ರಾಜ್ಯದ ನಾಯಕರ ನಡುವೆ. ಈ ಅಮಿತ್ ಶಾ ಅವರ ಭೇಟಿ ಸಂದರ್ಭದಲ್ಲಿ ಎಲ್ಲವೂ ನಿಯಂತ್ರಣವಾಗಿರುತ್ತೆ. ಒಂದು ರಾಜಕೀಯ ಪಕ್ಷಕ್ಕೆ ಅವರ ಸಿದ್ಧಾಂತಗಳೇನೇ ಇರ್ಬೋದು, ಅವರ ಎಜೆಂಡಗಳೇನೇ ಇರ್ಬೋದು, ಅವರ ಏನು ಕಾರ್ಯಸೂಚಿಗಳು ಏನೇನೇ ಇರ್ಬೋದು, ಅಥವಾ ಅವರು ಎಷ್ಟು ಒಳ್ಳೆಯ ಕೆಲಸಗಳು ಮಾಡ್ತಾರೋ, ಎಷ್ಟು ಅವರಿಂದ ಸರಿಯಾಗಿಲ್ವೋ ಅಥವಾ ಯಾರಿಗೆ ಅದನ್ನು ಬದಿಗಿಟ್ಟು ನಾವು ನೋಡೋದಾದರೆ ಒಂದು ರಾಜಕೀಯ ಪಕ್ಷಕ್ಕೆ ಈ ಥರ ಒಬ್ಬ ನಿಯಂತ್ರಿಸುವ ಕಂಟ್ರೋಲ್ಡ್ ಮ್ಯಾನ್ ಬೇಕು. ಅದರಿಂದ ಸ್ವಲ್ಪ ರಾಜಕೀಯ ಒಂದು ಪಕ್ಷಕ್ಕೆ ಒಂದು ಒಳ್ಳೆ ಒಂದು ಗ್ರಿಪ್, ಒಂದು ಹಿಡಿತ ಇರುತ್ತೆ ಅನ್ನೋದು ಅಂತೂ ವಾಸ್ತವ. ಹಾಗಾಗಿ ಆ ಹಿಡಿತ ಇರುವಂಥ ವ್ಯಕ್ತಿ ಇಲ್ಲಿ ಬಂದು ಹೋಗಿ ಇಲ್ಲಿ ನಿರ್ಧಾರ ತೆಗೆದುಕೊಳ್ಳುವಂಥ ಅನಿವಾರ್ಯತೆ ಏನೋ ಅವ್ರಿಗಿಲ್ಲ. ಹಾಗಾಗಿ ಅವ್ರ ಬಳಿ ಎಲ್ಲವೂ ಮಾಹಿತಿ ಇರ್ತವೆ. ಆದರೆ ಅವ್ರು ಬರ್ತಾ ಇರೋದು ಇಲ್ಲಿ ಚುರುಕುಗೊಳಿಸಲು ಅನ್ನೋದು ಅಂತೂ ನಿಜ. ಹಾಗಾಗಿ ಈ ಎಲ್ಲ ಮಾಹಿತಿಗಳೊಂದಿಗೆ, ಇಲ್ಲಿ ಭೇಟಿಯ ಸಂದರ್ಭದಲ್ಲಿ ಪಡೆದ ಮಾಹಿತಿಗಳೊಂದಿಗೆ, ಇಲ್ಲೇ ಸ್ಥಳೀಯ ನಾಯಕರ ಜೊತೆಯಲ್ಲಿ ಚರ್ಚೆ ಮಾಡಿರುವಂಥ ಮಾಹಿತಿಗಳೊಂದಿಗೆ ಅವರು ದೆಹಲಿಯಲ್ಲಿ ಕೂತು ಅವ್ರ ತೂತ ನಿರ್ಣಯ ತೆಗೆದುಕೊಳ್ಬೋದು. ಅವರಿಗೆ ಇರುವ ಲಭ್ಯ ಇದ್ದ ಸಮಯಾವಕಾಶದಲ್ಲಿ ಅವ್ರ ಕೋರ್ ಕಮಿಟಿ ಸಭೆ ಪ್ರಮುಖರ ಜೊತೆ ಸಮಾಲೋಚನೆ ಎಲ್ಲ ಮಾಡಬೇಕಾಗಿತ್ತು. ಅವೆಲ್ಲವೂ ರದ್ದಾಗಿ ಕೇವಲ ಅವರ ಕಾರ್ಯಕ್ರಮಗಳಿಗೆ ಮಾತ್ರ ಸೀಮಿತವಾಗಿತ್ತು ಅವರ ಭೇಟಿ. ಮತ್ತು ಕೆಲವು ಪ್ರಮುಖರ ಜೊಂದಿಗೆ ಅನೌಪಚಾರಿಕವಾಗಿ ಚರ್ಚೆ ಕೂಡ ಮಾಡಿದ್ದಾರೆ ಅನ್ನೋದು ನಿಜ. ಇವೆಲ್ಲ ಅಂಕಿಅಂಶಗಳಿಂದ ಹಿಂದಿರುಗಿರುವಂಥ ಅಮಿತ್ ಶಾ ಅವರು ಮುಂದೆ ಮೋದಿ ಅವರು ಬಂದ ಬಳಿಕ ಏನು ನಿರ್ಧಾರ ತೆಗೆದುಕೊಳ್ತಾರೆ, ಮುಂದಿನ ಚುನಾವಣೆಗೆ ಎದುರಿಸಲಿಕ್ಕೆ ಹೀಗಿರುವ ಪರಿಸ್ಥಿತಿ ಸಾಕ? ರಾಜ್ಯ BJP ಅದಕ್ಕೆ ಸನ್ನದ್ಧವಾಗಿದೆಯಾ? ಅಷ್ಟೊಂದು ಸಬಲವಾಗಿದೆಯಾ? ಸರ್ಕಾರದ ಏನು ನಡವಳಿಕೆಗಳು ಅಥವಾ ಆಡಳಿತ ಮುಂದಿನ ಚುನಾವಣೆ ಎದುರಿಸಲಿಕ್ಕೆ ಸಾಕ? ಮತ್ತೇನು ಬದಲಾವಣೆಗಳಾಗಬೇಕು? ಪಕ್ಷದೊಳಗಿನ ಈ ಬದಲಾವಣೆಗಳು ಏನೇನಾಗಬೇಕು? ಆಡಳಿತದಲ್ಲಿ ಇರುವಂಥ ಬದಲಾವಣೆಗಳು ಏನೇನಾಗಬೇಕು ಅನ್ನೋದನ್ನು ಒಂದು ನಿರ್ಧಾರಗಳು ಶೀಘ್ರದಲ್ಲೇ ಹೊರಬೀರುವ ಸಾಧ್ಯತೆ ಇದೆ ಅನ್ನೋದು BJPಯಲ್ಲಿ ನಡೀತಿರುವಂಥ ಚರ್ಚೆ. ಹಾಗಾಗಿ ಅಮಿತ್ ಶಾ ಮುಂದಿನ ದಿನಗಳಲ್ಲಿ ಏನೇನು ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ, ಅವರಿಂದ ಬರುವ ಸಂದೇಶ ಏನಿರ್ಬೋದು, ಅವರು ಸೂಚಿಸುವ ಬದಲಾವಣೆಗಳು ಏನು ಅನ್ನೋದನ್ನು ಕುತೂಹಲದಿಂದ ನಿರೀಕ್ಷಿಸ್ತಾ ಇದ್ದಾರೆ BJP ನಾಯಕರು. ಅಮಿತ್ ಶಾ ಭೇಟಿಯ ಬಳಿಕ ಒಂದು ಸಂದೇಶ ರವಾನೆಯಾಗಿದೆ. ನಾನು ಈಗಾಗಲೇ ಹೇಳಿದಂತೆ ರಾಜಕೀಯ ಅಂದರೆ ಮುಖ್ಯಮಂತ್ರಿಗಳ ಬದಲಾವಣೆ ಇಲ್ಲ, ನಾಯಕತ್ವ ಬದಲಾವಣೆ ಇಲ್ಲ ಅನ್ನೋದನ್ನು BJP ಅವರಲ್ಲಿ ಈಗ ಹೇಳ್ತಾ ಇದ್ದಾರೆ. ಸದ್ಯ ಅವ್ರ ಭೇಟಿ ಬಳಿಕ ಅಂಥ ಒಂದು ಸಂದೇಶ ಕೊಟ್ಟಿರೋದ್ರಿಂದ ಬೀಸೋದೊಣ್ಣೆಯಿಂದ ತಪ್ಪಿಸ್ಕೊಂಡಿದ್ದೀವಿ ಅಂತ ಬಹುತೇಕ ನಾಯಕರು ಈಗ ಅಂದ್ಕೊಂಡಿದ್ದಾರೆ. ಅಷ್ಟಕ್ಕೆ ಅವರು ಸುಮ್ಮನಾಗುವ ಸಾಧ್ಯತೆ ಇಲ್ಲ. ಅವರಿಗೆ ಟಾಸ್ಕ್ ಖಂಡಿತ ಕೊಡುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ ಮುಂದಿನ ದಿನಗಳಿಗೆ. ಅಂದರೆ ಈಗ ನಡ್ಕೊಳ್ಳುವಂಥ BJP ರಾಜ್ಯದ ಆಡಳಿತ ಇರುವ ಸರ್ಕಾರ ನಡ್ಕೊಳ್ಳುವಂಥ ರೀತಿ, ಇಲ್ಲೇ ಆಗ್ತಿರೋ ಸಂಘಟನೆಗಳ ಬಗ್ಗೆ ಅವ್ರಿಗೆ ಅಷ್ಟೊಂದು ತೃಪ್ತಿ ಇಲ್ಲ ಅನ್ನೋದು ವಾಸ್ತವ. ಈಗ ಸರ್ಕಾರದ ಮೇಲೆ ಬಂದಿರುವಂಥ ಹಗರಣಗಳ ಆರೋಪಗಳಿರ್ಬೋದು, ಇಂಥವೆಲ್ಲ ವಿದ್ಯಮಾನಗಳಿಂದ ಒಂದು ಬ್ಯಾಡ್ ಇಮೇಜ್ ಇದೆ. ಹಾಗಾಗಿ ಇದನ್ನು ಹೊತ್ಕೊಂಡು ಮುಂದಿನ ಚುನಾವಣೆ ನಡೆಸಲಿಕ್ಕೆ ಆಗಲ್ಲ ಅನ್ನೋ ತೀರ್ಮಾನಕ್ಕೆ ಬಂದಿರುವಂಥ BJP ನಾಯಕರು ಪದೇ ಪದೇ ಇಲ್ಲಿ ಬಂದು ಇವರನ್ನ ಚುರುಕುಗೊಳಿಸಿ ಸರಿ ಮಾಡಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ, ಮುಂದಿನ ವರ್ಷ ನಡೆಯುವಂಥ ಚುನಾವಣೆಗೆ BJPಯಿಂದ ಒಂದು ಹೊಸ ಸೂತ್ರ ಬರ್ಬೋದು ಕೇಂದ್ರ ನಾಯಕರಿಂದ. ಅದು ಏನು ಅನ್ನೋದನ್ನು ಒಂದು ಕುತೂಹಲದ ಪ್ರಶ್ನೆ. ಹಾಗಾಗಿ ಆ ನಿರೀಕ್ಷೆಯಲ್ಲಿ ಇರುವಂಥ BJP ನಾಯಕರಿಗೆ ಕೆಲವರಿಗೆ ಒಳ್ಳೆ ಸಂದೇಶ ಸಿಗ್ಬೋದು, ಕೆಲವರಿಗೆ ಕೆಟ್ಟ ಸಂದೇಶಗಳು ಸಿಗಬಹುದು. ಒಟ್ಟಿನಲ್ಲಿ ಈ ಎಲ್ಲ ವಿದ್ಯಮಾನಗಳು, ಆ ರಾಜಕೀಯ ಅನಿಶ್ಚಿತತೆ ಇರ್ಬೋದು, ಇತ್ತೀಚಿನ ದಿನಗಳಲ್ಲಿ ನಡೆದಂಥ ಹಗರಣಗಳ ಆರೋಪ ಮಾತ್ರ ಅಲ್ಲ, ಈ ನಾಯಕತ್ವ ಬದಲಾವಣೆ, ಪುನರ್ರಚನೆ, ಸಂಪುಟ ವಿಸ್ತರಣೆ, ಈ ವಿದ್ಯಮಾನಗಳಿಂದ, ಈ ಚರ್ಚೆಗಳಿಂದಾಗಿ ಇದು ಎಲ್ಲವೂ ಆಡಳಿತದ ಮೇಲೆ ಪರಿಣಾಮ ಬೀರಿದೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ರಾಜಕೀಯ ಅನಿಶ್ಚಿತತೆಗಳು ಯಾವತ್ತೂ ಕೂಡ ಆಡಳಿತದ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದು ಕಟ್ಟಿಸುತ್ತೆ. ಹಾಗಾಗಿ ಇದಕ್ಕೆಲ್ಲದಕ್ಕೂ ತೆರೆ ಎಳೆಯುವಂಥ ಕೆಲಸವನ್ನು ಈಗ ತುರ್ತಾಗಿ ರಾಷ್ಟ್ರೀಯ ನಾಯಕರು ಮಾಡಬೇಕು. ಒಂದಂತ ಆಯಿತು, ಈಗ ಭೇಟಿ ಆಯಿತು, ನಾಯಕತ್ವ ಬದಲಾವಣೆ ಇಲ್ಲ ಅನ್ನೋ ಸೂಚನೆ ಕೊಟ್ಟಿದ್ದಾರೆ ಅಂತ ಆಯಿತು. ಅದು ಮುಂದಿನ ದಿನಗಳಲ್ಲಿ ಈಗ ಚುರುಕುಗೊಳಿಸುವಂಥ ಅವಕಾಶಗಳು ಮುಖ್ಯಮಂತ್ರಿಗಳಿಗೆ ಇದೆ. ಉಳಿದ ಭಾಗಗಳಿದಾವಲ್ಲ, ಅದನ್ನು ಕೂಡ ಪೂರ್ಣಗೊಳಿಸುವ ಕೆಲಸವನ್ನು BJP ನಾಯಕರು ಆದಷ್ಟು ಬೇಗ ಮಾಡಬೇಕು. ಒಟ್ಟಿನಲ್ಲಿ ರಾಜ್ಯದ ಜನತೆಯ ನಿರೀಕ್ಷೆ ಏನು ಅಂತ ಹೇಳಿದ್ರೆ, ಈ ರಾಜಕೀಯ ಅನಿಶ್ಚಿತತೆಗೆ ತೆರೆ ಎಳೆದು ಆಡಳಿತವನ್ನು ಸುಗಮ ಮಾಡಿ ಒಳ್ಳೆ ಆಡಳಿತ ಕೊಡಲಿ ಅಂತ ಮಾತ್ರ ರಾಜ್ಯದ ಜನ ನಿರೀಕ್ಷೆ ಮಾಡ್ತಿದೆ ಹೊರತು ಯಾರು ನಾಯಕರಾಗಿ ಆಗ್ತಾರೆ, ಯಾರು ಬದಲಾಗ್ತಾರೋ, ಬಡ್ತಾಗಲೋ, ಸಂಪುಟ ವಿಸ್ತರಣೆ ಆಗುತ್ತೋ, ಪುನರಚನೆ ಆಗುತ್ತೋ, ಇದರ ಬಗ್ಗೆ ಯಾರಿಗೂ ಕಾಳಜಿ ಇಲ್ಲ. ಜನ ಬಯಸೋದು ಒಳ್ಳೆ ಆಡಳಿತ ಮಾತ್ರ. ಈ ಎಲ್ಲ ಗೊಂದಲಗಳಿಗೆ ಇತಿಶ್ಯಾಡಿ, ಎಲ್ಲ ಸಮಸ್ಯೆಗಳಿಗೆ ತೆರೆ ಎಳೆದು ಆದಷ್ಟು ಬೇಗ BJP ರಾಷ್ಟ್ರೀಯ ನಾಯಕರು ಒಂದು ನಿರ್ಧಾರವನ್ನು ಪ್ರಕಟಿಸಿ ರಾಜ್ಯದಲ್ಲಿ ಸುಗಮವಾಗಿ ಆಡಳಿತ ಮಾಡಲಿಕ್ಕೆ ಅವಕಾಶ ಕೊಡ್ತಾರೆ ಅನ್ನೋ ನಿರೀಕ್ಷೆಯಲ್ಲಿ ರಾಜ್ಯ ಜನ ಇದ್ದಾರೆ. ಇದಿಷ್ಟು ಇವತ್ತಿನ ಈ ಸಂಚಿಕೆಯಲ್ಲಿ. ಮತ್ತೊಂದು ಸಂಚಿಕೆಯೊಂದಿಗೆ ಮತ್ತೆ ಬರ್ತೀನಿ. ನಮಸ್ಕಾರ.